ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಇವತ್ತು ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆಯ ಪತ್ರಿಕೆ 2 ಪೇಪರ್ 2 ನಲ್ಲಿ ಮ್ಯಾಥ್ಸ್ ಗೆ ಸಂಬಂಧಪಟ್ಟ ಹಾಗೆ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಲಾದಂತಹ ಎಲ್ಲ 30 ಪ್ರಶ್ನೆಗಳಿಗೆ ಕೂಡ ಕೀ ಆನ್ಸರ್ ಗಳನ್ನ ಹೇಳ್ತಾ ಹೋಗ್ತೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬರೀ ಕೀ ಆನ್ಸರ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಸೊ ಯಾಕಂತ ಹೇಳಿದ್ರೆ ಪರೀಕ್ಷೆ ಇವತ್ತು ಮುಗಿದಿದೆ. ನೀವೆಲ್ಲರೂ ಕೂಡ ಕೀ ಆನ್ಸರ್ ಗಳನ್ನ ಹುಡುಕಿ ನೀವು ಎಷ್ಟು ಅಂಕಗಳನ್ನ ಗಳಿಸಿದೀನಿ ಅಂತ ಹೇಳಿ ತಿಳ್ಕೊಳ್ಳುವಂತ ಕುತೂಹಲದಲ್ಲಿ ಇರ್ತೀರಿ, ಕ್ಯೂರಿಯಾಸಿಟಿಯಲ್ಲಿ ಇರ್ತೀರಿ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಕೀ ಆನ್ಸರ್ ಗಳನ್ನ ಮಾತ್ರ ತಿಳಿಸ್ತೇನೆ. ಸೊ ನಾಳೆಯ ವಿಡಿಯೋದಲ್ಲಿ ಡೀಟೇಲ್ ಆಗಿ ಆ ಕ್ವಶನ್ ಪೇಪರ್ ಅನ್ನ ನಾನು ಸಾಲ್ವ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಕ್ವಶನ್ ನಂಬರ್ 91, ಒಂದು ಸಂಖ್ಯೆ 35% ಬೆಲೆ 28 ಆದ್ರೆ ಆ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದ್ರೆ, ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ 80, ಆಪ್ಷನ್ 4. ಕ್ವಶನ್ ನಂಬರ್ 92, ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಸರಿಯಾದಂತಹ ಹೇಳಿಕೆ ಯಾವುದು ಅಂತೇಳಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಎಲ್ಲ ಆಯ್ಕೆಗಳನ್ನು ಗಮನಿಸಿದಾಗ 2, 1 ಇದು ಒಂದು ಸ್ಥಿರ ಬಹುಪದೋಕ್ತಿ, ಕಾನ್ಸ್ಟೆಂಟ್ ಪಾಲಿನೋಮಿಯಲ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 93, ಚಿತ್ರದಲ್ಲಿ ಎಬಿ ಮತ್ತು ಸಿಡಿ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. OU DOB ಯ ಕೋನಾರ್ಧಕ ರೇಖೆ ಹಾಗೂ ಕೋನ AOD ಸಮ 80 ಡಿಗ್ರಿ ಆದರೆ ಕೋನ DOE ಯ ಅಳತೆ ಎಷ್ಟು ಅಂತೇಳಿ. ಸೊ ಇದಕ್ಕೆ ಸಂಬಂಧಪಟ್ಟ ನಾವು ಕ್ಯಾಲ್ಕುಲೇಷನ್ ಅನ್ನು ಮಾಡಿದಾಗ ಸೊ ಇಲ್ಲಿ ನಮಗೆ ಆನ್ಸರ್ ಎಷ್ಟು ಸಿಗ್ತದೆ ಅಂತ ಹೇಳಿದ್ರೆ ಆಪ್ಷನ್ 3, 50 ಡಿಗ್ರಿ. ಕ್ವಶನ್ ನಂಬರ್ 94, ಒಂದು ಚತುರ್ಭುಜದ 3 ಕೋನಗಳು 98, 62 ಹಾಗೇನೆ 84 ಡಿಗ್ರಿ ಆದ್ರೆ ಅದರ 4ನೇ ಕೋನವು ಏನಾಗಿರ್ತದೆ ಅಂತೇಳಿ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ 98 ಪ್ಲಸ್ 62 ಪ್ಲಸ್ 84 ಮಾಡಿದಾಗ ಎಲ್ಲವನ್ನ ಕೂಡಿದಾಗ ನಿಮಗೆ 244 ಬರ್ತದೆ. ಈ 244ನ ಚತುರ್ಭುಜದ 4 ಕೋನಗಳು ಮತ್ತೆ 360 ಡಿಗ್ರಿಯಿಂದ ಮೈನಸ್ ಮಾಡಿದಾಗ ನಿಮಗೆ 116 ಡಿಗ್ರಿ ಬರ್ತದೆ. ಸೊ ಇದು 90 ಡಿಗ್ರಿಗಿಂತ ಜಾಸ್ತಿ ಇರೋದ್ರಿಂದ ಇದು ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಹೇಳಿ ಕರಿತೇವೆ. ಹಾಗಾಗಿ ಆಪ್ಷನ್ 2 ಸರಿಯಾದಂತ ಉತ್ತರ, ಆಪ್ಷನ್ 2 ಅಧಿಕ ಕೋನ. ಇಲ್ಲಿ ಒಂದು ಘಾತಾಂಕವನ್ನು ಕೊಡಿದ್ರೆ -4 to the power m+3 ಇಂಟು -4 to the power m+1 ಈಕ್ವಲ್ ಟು -4 to the power 6 ಆದ್ರೆ m ನ ಬೆಲೆ. ಸೊ ಇಲ್ಲಿ ಘಾತಾಂಕ ನಿಯಮದ ಪ್ರಕಾರ ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ m ನ ಬೆಲೆ 1, ಆಪ್ಷನ್ 1 m ನ ಬೆಲೆ 1. ಸೊ ನೆಕ್ಸ್ಟ್ ಕ್ವಶನ್, ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರಮಾನವಾಗಿದೆ. ಹಾಗಾದ್ರೆ ಅದರ ಒಂದು ಚತುರ್ಥಕದ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಕೇಳಿದರೆ, ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ 49 ಪೈ ಚದರ ಮಾನ. ಸೊ ಅದರ ಒಂದು ಚತುರ್ಥಕದ ವಿಸ್ತೀರ್ಣ ಅಂತ ಹೇಳಿದ್ರೆ ಒಂದು ವೃತ್ತ ಈ ರೀತಿ. ಸೊ ಈ ಇಡೀ ವೃತ್ತದ ವಿಸ್ತೀರ್ಣ 49 ಪೈ ಚದರ ಮಾನ. ಸೊ ಇದರ ಕ್ವಾಡ್ರೇಟ್ ಅಂತ ಹೇಳಿದ್ರೆ ಇದರ ಕಾಲು ಭಾಗ, ಸೊ ಒಂದು ಭಾಗ ಮಾತ್ರ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, 49/4. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಸರಿದಂತ 49/4 ಪೈ ಚದರ ಮಾನಗಳು. ಕ್ವಶನ್ ನಂಬರ್ 97, 1410p ಪ್ಲಸ್ 1410p16 ಈ ಸಂಖ್ಯೆಗಳ ಗುಂಪಿನ ಸರಾಸರಿಯು 9 ಆದಾಗ p ನ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದರೆ, ಸೊ ಇಲ್ಲಿ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 97 ಗೆ ಆಪ್ಷನ್ 2 14. ಕ್ವಶನ್ ನಂಬರ್ 98, ಎರಡು ಸಂಖ್ಯೆಗಳ ಗುಣಲಬ್ಧವು -28/27. ಅವುಗಳಲ್ಲಿ ಒಂದು ಸಂಖ್ಯೆಯು -4/9 ಆದರೆ ಮತ್ತೊಂದು ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದರೆ, ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ 1 7/3, 7/3. ಕ್ವಶನ್ ನಂಬರ್ 99, ಪಾದದ ವಿಸ್ತೀರ್ಣ 49 ಪೈ ಸೆಂಟಿಮೀಟರ್ ಮತ್ತು ಎತ್ತರ 12 ಸೆಂಟಿಮೀಟರ್ ಇರುವ ಒಂದು ಶಂಕುವಿನ ಘನಫಲ. ಶಂಕು ಅಂತ ಹೇಳಿದ್ರೆ ಕೋನ್ V = 1/3 πr²h. ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಈ ಫಾರ್ಮುಲಾವನ್ನು ಯೂಸ್ ಮಾಡಿದಾಗ ನಮಗೆ 196 ಪೈ ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ 4 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 100, 1:2:3 ರ ಅನುಪಾತದಲ್ಲಿರುವಂತಹ 3 ಸಂಖ್ಯೆಗಳ ವರ್ಗಗಳ ಮೊತ್ತವು 896ಕ್ಕೆ ಸಮಾನವಾದರೆ ಆ 3 ಸಂಖ್ಯೆಗಳು ಯಾವುವು ಅಂತೇಳಿ. ಸೊ ನೀವು ಇಲ್ಲಿ ಆಪ್ಷನ್ ಅನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಹಾಗಾಗಿ 8, 16, 24 ಇದು ಇದಕ್ಕೆ ಸರಿಯಾದಂತ ಉತ್ತರ, ಆಪ್ಷನ್ 1. ಕ್ವಶನ್ ನಂಬರ್ 101, ಬಿಂದು -a, a ಮತ್ತು ಮೂಲ ಬಿಂದುವಿನ ನಡುವಿನ ದೂರ ಎಷ್ಟು ಅಂತ ಹೇಳಿ ಕೇಳಿದ್ರೆ, ಮೂಲ ಬಿಂದು ಅಂತ ಹೇಳಿದ್ರೆ 0,0 ಒರಿಜಿನ್. ಸೊ ಇದರ ಮಾನವನ್ನು ನಾವು ಲೆಕ್ಕ ಹಾಕಿದಾಗ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ a × √2 ಮಾನಗಳು. ಕ್ವಶನ್ ನಂಬರ್ 102, 7ರ 2 ಕ್ರಮಾನುಗತ ಗುಣಕಗಳ ವರ್ಗವು 637 ಆದ್ರೆ ಆ ಸಂಖ್ಯೆಗಳು ಯಾವುವು ಅಂತೇಳಿ ಇಲ್ಲಿ ಕೇಳಿದರೆ, ಸೊ ಆ ಸಂಖ್ಯೆಗಳು ಯಾವುವು ಅಂತ ಹೇಳಿದ್ರೆ 14 ಮತ್ತು 21, ಆಪ್ಷನ್ 2 ಸರಿಯಾದಂತ ಉತ್ತರ. ಕ್ವಶನ್ ನಂಬರ್ 103, 40 ವಿದ್ಯುತ್ ಬಲ್ಬ್ಗಳಿರುವಂತಹ ಬಾಕ್ಸ್ ನಲ್ಲಿ 20% ಬಲ್ಬ್ಗಳು ದೋಷಪೂರಿತವಾಗಿದೆ. ಆದ್ದರಿಂದ ಉತ್ತಮವಾದಂತಹ ಒಂದು ಬಲ್ಬ್ ಅನ್ನ ಪಡೆಯುವಂತಹ ಸಂಭವನೀಯತೆ ಎಷ್ಟು ಅಂತೇಳಿ ಇಲ್ಲಿ ಕೊಟ್ಟಿರತಕ್ಕಂತ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 1 5ನೇ 4, ಆಪ್ಷನ್ 1 4/5. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, 8:x
ಸಮ 17.6:72.6 ಇದರಲ್ಲಿ ಎಕ್ಸ್ ನ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದರೆ, ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು 33, ಆಪ್ಷನ್ 3 ಸರಿಯಾದಂತ ಹೋದ್ರೆ. ಕ್ವಶನ್ ನಂಬರ್ 105, ಟ್ರಯಾಂಗಲ್ ಎಬಿಸಿ ಯಲ್ಲಿ ಎಬಿ ಇಸ್ ಈಕ್ವಲ್ 3 ಸೆಂಟಿಮೀಟರ್, ಬಿಸಿ ಇಸ್ ಈಕ್ವಲ್ 2 ಸೆಂಟಿಮೀಟರ್ ಮತ್ತು ಸಿ ಇಸ್ ಈಕ್ವಲ್ 2.5 ಸೆಂಟಿಮೀಟರ್. ತ್ರಿಭುಜ ಡಿಇಎಫ್ ಅನುರೂಪ ತ್ರಿಭುಜ ಎಬಿಸಿ ಮತ್ತು ಇಎಫ್ ಇಸ್ ಈಕ್ವಲ್ 4 ಸೆಂಟಿಮೀಟರ್ ಆದರೆ ತ್ರಿಭುಜ ಡಿಎಫ್ ನ ಸುತ್ತಳತೆ ಎಷ್ಟು ಅಂತ ಹೇಳಿ ಕೇಳಿದರೆ, ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ 15 ಸೆಂಟಿಮೀಟರ್, ಆಪ್ಷನ್ 2 15 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 106, ಒಂದು ಘನ ಸಂಖ್ಯೆಯ ಘನ ಮತ್ತು ಅದೇ ಸಂಖ್ಯೆಯ ವರ್ಗಗಳ ನಡುವಿನ ವ್ಯತ್ಯಾಸವು 100 ಆದರೆ ಆ ಸಂಖ್ಯೆ ಯಾವುದು ಅಂತೇಳಿ. ಸೊ ಆ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 1 5. ಸೊ 5ರ ಘನ 125, 5 ಕ್ಯೂಬ್ ಅಂತ ಹೇಳಿದ್ರೆ 125. ಅದೇ ಸಂಖ್ಯೆಯ ವರ್ಗ 5ರ ವರ್ಗ 25, ಇವೆರಡನ್ನು ಕೂಡ ನಾವು ಮೈನಸ್ ಮಾಡಿದಾಗ ವ್ಯತ್ಯಾಸ 125 ಮೈನಸ್ 100 ಅಂತ ಹೇಳಿದ್ರೆ 25 ಅಂತ ಹೇಳಿದ್ರೆ 100. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತದ್ದು 100, ಹಾಗಾಗಿ ಆಪ್ಷನ್ 1 ಸರಿಯಾದಂತ ಹೋದ್ರೆ. ಕ್ವಶನ್ ನಂಬರ್ 107, ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ 4/1 ಇದ್ದರೆ ಅವುಗಳ ಘನಫಲದ ಅನುಪಾತ ಎಷ್ಟು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ನಾವು ಯಾವ ಸೂತ್ರವನ್ನು ಬಳಸಬೇಕಂತ ಹೇಳಿದ್ರೆ ಗೋಳದ ಘನಫಲದ ಸೂತ್ರವನ್ನು ಕಂಡುಹಿಡಿದ ಸೂತ್ರವನ್ನು ಬಳಸಬೇಕು. v is equal to pi r cube, v is equal to pi r cube ಈ ಸೂತ್ರವನ್ನು ಬಳಸಬೇಕು. ಸೊ ಹಾಗಾಗಿ ನಮಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಆಪ್ಷನ್ 1 1:64 ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 3 + 2 × √2 ಆದಾಗ x² + 1/x² ನ ಬೆಲೆಯು. ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 4 34 ಸರಿಯಾದಂತ ಉತ್ತರ, ಆಪ್ಷನ್ 4 34. ನೆಕ್ಸ್ಟ್ ಕ್ವಶನ್ ನೋಡಿ, 8, 12, 16, 24 ಮತ್ತು 36 ಸಂಖ್ಯೆಗಳಿಂದ ಭಾಗಿಸಿದಾಗ ಶೇಷ 3 ಉಳಿಸುವಂತ ಕನಿಷ್ಠ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ಸರಿಯಾದಂತ ಉತ್ತರ 147 ಸರಿಯಾದಂತ ಉತ್ತರ, ಆಪ್ಷನ್ 4. 110ನೇ ಪ್ರಶ್ನೆ, ಒಂದು ಆಯತಾಕಾರದ ಉದ್ಯಾನದ ಉದ್ದ ಮತ್ತು ಅಗಲಗಳನ್ನು ರೇಖಾತ್ಮಕ ಬಹುಪದೋಕ್ತಿಗಳಾಗಿ ವ್ಯಕ್ತಪಡಿಸಿದೆ, ಅದರ ವಿಸ್ತೀರ್ಣವು ಒಂದು ಏನಾಗಿರುತ್ತದೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಅದರ ವಿಸ್ತೀರ್ಣ ಒಂದು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರುತ್ತದೆ, ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ಒಂದು ಚೌಕದ ಭಾಗವನ್ನು ಅದರ 10ಕ್ಕೆ ಹೆಚ್ಚಿಸಿದಾಗ ಚೌಕದ ವಿಸ್ತೀರ್ಣದಲ್ಲಾಗುವಂತ ಶೇಕಡ ಪ್ರಮಾಣ ಎಷ್ಟು ಅಂತ ಹೇಳಿ ಕೇಳಿದರೆ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 21%, 21% ಇನ್ಕ್ರೀಸ್ ಆಗ್ತದೆ ಅದರ ಏರಿಯಾದಲ್ಲಿ. 112ನೇ ಪ್ರಶ್ನೆ, ವರ್ಗಮೂಲ 3ರ ಬೆಲೆ 1.73 ಮತ್ತು ವರ್ಗಮೂಲ 2ರ ಬೆಲೆ 1.41 ಆದರೆ ವರ್ಗಮೂಲ 300 ಪ್ಲಸ್ ವರ್ಗಮೂಲ 200ರ ಬೆಲೆ ಎಷ್ಟು ಅಂತೇಳಿ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 31.4, ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಏನಂದ್ರೆ, ಒಂದು ತರಗತಿಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಅನುಪಾತವು 7:5 ಆಗಿದೆ. ಗಂಡು ಮಕ್ಕಳ ಸಂಖ್ಯೆಯು ಹೆಣ್ಣು ಮಕ್ಕಳ ಸಂಖ್ಯೆಗಿಂತ 8 ಹೆಚ್ಚಾಗಿದ್ದರೆ ತರಗತಿಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3 48. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಒಬ್ಬ ವ್ಯಕ್ತಿಯ ವಯಸ್ಸು ತನ್ನ ಮಗನ ವಯಸ್ಸಿಗಿಂತ 38 ವರ್ಷ ಹೆಚ್ಚು, ಅವರಿಬ್ಬರ ವಯಸ್ಸಿನ ಮೊತ್ತ 82 ವರ್ಷಗಳಾದರೆ ತಂದೆಯ ವಯಸ್ಸು ಎಷ್ಟು ಅಂತೇಳಿ ಕೇಳಿದರೆ, ಸೊ ಈ ಪ್ರಶ್ನೆಗೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇದಕ್ಕೆ ಸರಿಯಾದಂತ ಉತ್ತರ ಎಷ್ಟು ಅಂತ ಹೇಳಿದ್ರೆ 60 ವರ್ಷಗಳು, ಆಪ್ಷನ್ 1 60 ವರ್ಷಗಳು. 115ನೇ ಪ್ರಶ್ನೆ, ಒಂದು ಮಿಶ್ರಣದಲ್ಲಿ ಎ, ಬಿ ಮತ್ತು ಸಿ ವಸ್ತುಗಳ ಅನುಪಾತವು 8:5:7 ಆದರೆ ಆ ಮಿಶ್ರಣದಲ್ಲಿ ಸಿ ನ ಶೇಕಡ ಪ್ರಮಾಣ ಎಷ್ಟು ಅಂತೇಳಿ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆಪ್ಷನ್ 4 35 ಶೇಕಡ. ಮುಂದಿನ ಪ್ರಶ್ನೆಯನ್ನು ನೋಡಿ, ಸಮೀಕರಿಸುವಿಕೆ ಹೊಸದಾದಂತಹ ಮಾಹಿತಿಯನ್ನು ಅಳವಡಿಸಿಕೊಳ್ಳುವಂಥದ್ದು, ಅವಕಾಶ ಒದಗಿಸಿಕೊಳ್ಳುವಿಕೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಸ್ತುತ ಸನ್ನಿವೇಶವನ್ನ ಪುನರ್ ರೂಪಿಸುವಂತದ್ದು, ಆಪ್ಷನ್ 2 ಇದಕ್ಕೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ನೀಲನಕ್ಷೆ ಸಾಧನ ಪರೀಕ್ಷೆ, ಇದರ ಪ್ರಕಾರ ಒಂದು ಹೋಲಿಕೆಯಾಗುವಂತ ಸೊ ರುಬ್ರಿಕ್ಸ್ ಸಹಾಯದಿಂದ ನಾವು ಕಾರ್ಯಕ್ಷಮತೆಯನ್ನ ಮೌಲ್ಯಮಾಪನ ಮಾಡಬಹುದು. ಸೊ ಹಾಗಾಗಿ ರುಬ್ರಿಕ್ಸ್ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 118, ಗಣಿತ ಬೋಧನೆಯ ಗುರಿ ವಿಶಾಲ ಮತ್ತು ಸಮಗ್ರ. ಗಣಿತ ಬೋಧನೆಯ ಉದ್ದೇಶ ಏನಂತ ಹೇಳಿದ್ರೆ ನೇರ ಮತ್ತು ನಿರ್ದಿಷ್ಟ, ಆಪ್ಷನ್ 2 ಸರಿಯಾದಂತ ಉತ್ತರ. ನೆಕ್ಸ್ಟ್ 119ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿ 1 + 3 = 4, 1 + 3 + 5 = 9, 1 + 3 + 5 + 7 = 16 ಎಂಬ ವಿನ್ಯಾಸವನ್ನು ಗಮನಿಸಿ ನಂತರ n ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತ n² ಎಂದು ತೀರ್ಮಾನಿಸುತ್ತಾನೆ. ಈ ಪ್ರಕ್ರಿಯೆ ಸಾಮಾನ್ಯ ನಿಯಮ ಏನು ಅಂತೇಳಿ. ಸೊ ಇದು ನಿಗಮನ ತಾರ್ಕಿಕತೆಗೆ ಉದಾಹರಣೆ. ಸೊ ನಿಗಮನ ವಿಧಾನದಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದು ಉದಾಹರಣೆಯಿಂದ ಸಾಮಾನ್ಯತೆಯ ಕಡೆಗೆ ಸಾಗುವಂಥದ್ದು, ಉದಾಹರಣೆಯಿಂದ ಸಾಮಾನ್ಯತೆಯ ಕಡೆಗೆ. ಮುಂದಿನ ಪ್ರಶ್ನೆ ನೋಡಿ, 120ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ದೃಷ್ಟಿ ಸಾಮರ್ಥ್ಯ ಹೊಂದಿರದ ದೃಷ್ಟಿಹೀನ ಮಗುವಿಗೆ ಜ್ಯಾಮಿತಿಯ ಆಕಾರಗಳ ತಿಳುವಳಿಕೆಯನ್ನು ಒದಗಿಸಲು ಈ ಕೆಳಕಂಡಗಳಲ್ಲಿ ಯಾವುದು ಹೆಚ್ಚು ಸೂಕ್ತವಾಗಿದೆ ಅಂತೇಳಿ. ದೃಷ್ಟಿ ಸಾಮರ್ಥ್ಯ ಹೊಂದಿರದಂತಹ ಮಗುವಿಗೆ, ದೃಷ್ಟಿಹೀನ ಮಗುವಿಗೆ ಜ್ಯಾಮಿತಿಯ ಆಕಾರಗಳು ಜಿಯೋಮೆಟ್ರಿಕಲ್ ಶೇಪ್ಗಳ ಒಂದು ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ನಾವು ಕಲಿಸುವಂತ ಸಂದರ್ಭದಲ್ಲಿ ಯಾವ ವಿಧಾನವನ್ನು ಬಳಸಬಹುದು ಅಂತೇಳಿ. ಸೊ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ
ಮಗು ಆಕಾರಗಳನ್ನ ಸ್ಪರ್ಶದಿಂದ ವಿವರಿಸುವ ಮತ್ತು ಗುರುತಿಸಬಹುದಾದಂತ ಮೌಖಿಕ ವಿವರಣೆ. ಆಪ್ಷನ್ 2 ಸರಿಯಾದಂತ ಉತ್ತರ. ಇಷ್ಟು ಪತ್ರಿಕೆ 2ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಕೀ ಉತ್ತರಗಳು. ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.